ಕಲಿಸಿದ ಗುರುಗಳಿಗೆ ಗುರುವಂದನೆ ಅರ್ಪಿಸಿದ್ದು ಶ್ಲಾಘನೀಯ. ಗುರುಸಿದ್ಧ ಶ್ರೀ ಗುಳೇದಗುಡ್ಡ. ಹಿಂದೆ ವಿದ್ಯಾರ್ಥಿಗಳಾಗಿದ್ದ ನೀವು ಇಂದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಹಿಂದಿನ ಆ ಶಾಲಾ ದಿನಗಳನ್ನು ನೆನಪಿಸಿಕೊಂಡು ಮತ್ತೆ ಎಲ್ಲರೂ ಒಟ್ಟಾಗಿ ಸೇರಿ ಅಕ್ಷರ ಕಲಿಸಿದ, ಜೀವನದ ದಾರಿ ತೋರಿಸಿದ ಶಿಕ್ಷಕರನ್ನ ಗೌರವಿಸಿ ಗುರುವಂದನೆ ಅರ್ಪಿಸುತ್ತಿರುವುದು ಶ್ಲಾಘನೀಯ ಎಂದು ಗುರುಸಿದ್ದೇಶ್ವರ ಮಠದ ಶ್ರೀ ಜಗದ್ಗುರು ಗುರುಸಿದ್ಧ ಪಟ್ಟಾಧಾರ್ಯ ಸ್ವಾಮೀಜಿ ಹೇಳಿದರು. ಅವರು ಪಟ್ಟಣದ ಸರಸ್ವತಿ ವಿದ್ಯಾಮಂದಿರದ ಹಿರಿಯ ಪ್ರಾಥಮಿಕ ಶಾಲೆಯ 1990-1997ನೇ ಬ್ಯಾಚಿನ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಹಮ್ಮಿಕೊಂಡಿದ್ದ ಗುರುವಂದನೆ ಹಾಗೂ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮುರುಘಾ ಮಠದ ಶ್ರೀ ಕಾಶಿನಾಥ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನಿವೃತ್ತ ಶಿಕ್ಷಕಿಯರು ಸುಮತಿ ಹೆಗಡಿ ಮಾತನಾಡಿ, ಎಲ್ಲರನ್ನ ಒಂದುಗೂಡಿಸಿ ಕಾರ್ಯಕ್ರಮವನ್ನ ಮಾಡುವುದು ಸುಲಭವಲ್ಲ. ತುಂಬಾ ಸಾಹಸದ ಕೆಲಸ ಮಾಡಿದ್ದೀರಿ. ಶಿಕ್ಷಕರನ್ನ ಹಾಗೂ ಹಳೆಯ ವಿದ್ಯಾರ್ಥಿಗಳನ್ನ ಮತ್ತೆ ನೋಡುವ ಅವಕಾಶ ಸಿಕ್ಕಿರುವುದು ನಮಗೆ ತುಂಬಾ ಸಂತಸ ತಂದಿದೆ. ಈ ಹಿಂದೆ ನಾವೆಲ್ಲ ಶಿಕ್ಷಕರು ಕಠಿಣ ಶಿಕ್ಷೆ ನೀಡುತ್ತಲೇ ಶಿಕ್ಷಣ ನೀಡಿ ಅಷ್ಟೇ ಪ್ರೀತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದೆವು. ಪಾಲಕರು ಸಹ ನಮಗೆ ಸಹಕಾರ ನೀಡುತ್ತಿದ್ದರು ಎಂದರು. ನಿವೃತ್ತ ಶಿಕ್ಷಕರು ಸುಮನಾ ನಾಯಕ್, ಪ್ರಮೀಳಾ ಮುದ್ದಾಪುರ್ ಅಧ್ಯಕ್ಷತೆ ವಹಿಸಿದ್ದ ಮುಖ್ಯ ಗುರುಗಳಾದ ಪರಶುರಾಮ್ ಬಂತಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ಬಳಗದ ವತಿಯಿಂದ ಸರಸ್ವತಿ ವಿದ್ಯಾಸಂಸ್ಥೆಯ ಶಾಲೆಗೆ 50,000 ರೂಪಾಯಿ ದೇಣಿಗೆಯಾಗಿ ನೀಡಿದರು. ಕಲಿಸಿದ ಗುರುಗಳಾದ ಸುಮತಿ ಹೆಗಡೆ, ಸುಮನಾ ನಾಯಕ್, ಪ್ರಮೀಳಾ ಮುದ್ದಾಪುರ್, ಜಮುನಾ ಮಾದರ್, ರಾಜೇಶ್ವರಿ ಕವಡಿಮಟ್ಟಿ, ಭಾರತಿ ತಾಂಡರು, ನಾಗರಾಜ್ ವಡ್ಡರ್, ಪೀಟರ್ ಬೆಟಗೇರಿ, ಶೇಖಮ್ಮ ಅವರಿಗೆ ಗುರುವಂದನೆ ಸಲ್ಲಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಹಾಸ್ಯ ಕಲಾವಿದ ಮಹಾದೇವ ಸತ್ತಿಗೇರಿ ಅವರಿಂದ ಹಾಸ್ಯ ಕಾರ್ಯಕ್ರಮ ನಡೆಸಿದ್ರು. ಶಿಕ್ಷಕರಾದ ವಿವೇಕಾನಂದ ದೇವಾಂಗಮಠ, ಎಂಎಸ್ ಶಿಪ್ರಿ, ಸಂಗಮೇಶ್ ಶೇಖಾ ಭಾಗವಹಿಸಿದ್ರು. ಶಿಲ್ಪಾ ಸತ್ತಿಗೇರಿ ಪ್ರಾರ್ಥಿಸಿದ್ರು. ಸತೀಶ್ ಪತ್ತಾರ್ ಹಾಗೂ ಶರಣು ಮಲಗ ಸ್ವಾಗತಿಸಿದ್ರು. ಅನಿಲ್ ತಾಂಡೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಹಾಗೂ ಕವಿತಾ ಮಲಜಿ, ನಂದಿನಿ ರಾಜನಾಳ್ ನಿರೂಪಿಸಿದ್ರು. ಮಹಾಲಿಂಗೇಶ ಯಂಡಿಗೇರಿ ವಂದಿಸಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವರದಿ ಬಿಎಸ್ ಮನಗೂಳಿ, ಕನಕ ಟಿವಿ, ಗುಳೇದಗುಡ್ಡ. ಕನಕ ಟಿವಿ ಕನ್ನಡ ಸೋತೆ ನಿಮ್ಮದು, ಧ್ವನಿ ನಮ್ಮದು. ನಿಮಗ್ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853. ಈ
ಮಾಡ್ತಾ ಇದ್ದೆ. ಆ ವಿದ್ಯಾರ್ಥಿಗಳು ಈ ರೀತಿ ಇಲ್ಲ. ನಾನು ಈ ವಿದ್ಯಾರ್ಥಿಗಳನ್ನು ನೋಡಲಿಕ್ಕೆ ಅಪರೂಪವಾಗಿತ್ತು. ಶಿಕ್ಷಣ ಅಂದ್ರೆ ಹೊರಗಿಲ್ಲ ಅಂತ ಹೇಳ್ತಾರೆ. ಶಿಕ್ಷಣ ಅಂದ್ರೆ ಕೊಡುವುದಾಗದು, ವಿದ್ಯಾರ್ಥಿ ಐತೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ಹುದುಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಕ್ಷರಂ ಬ್ರಹ್ಮ. ನೋಡ್ರಿ, ಬ್ರಹ್ಮ ಅಂದ್ರೆ ಯಾವ್ದಂದ್ರೆ ಯಾವುದೋ ಹೊರ ಕಾಣುವುದಲ್ಲ. ನೋಡಿ, ಅಕ್ಷರಂ ಬ್ರಹ್ಮ. ಆ ಬ್ರಹ್ಮನನ್ನು ತೋರಿಸಿರ್ತಕ್ಕಂಥವ್ರು ಯಾರಂದ್ರೆ ನೀವು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಗುರುಗಳು. ಅಕ್ಷರಂ ಬ್ರಹ್ಮ. ಒಳಗಿದ್ದಿರ್ತಕ್ಕಂಥ ಸುಪ್ತಾವಸ್ಥೆಯೊಳಗಿದ್ದಿರ್ತಕ್ಕಂಥ ವಿದ್ಯೆ ಅಂದ್ರೆ ಅದು ಅಕ್ಷರ ವಿದ್ಯೆ ಅಲ್ಲ, ಅದು ಪರಾವಿದ್ಯೆ. ಆ ವಿದ್ಯೆ ಜೊತೆಗೆ ಅಕ್ಷರ ವಿದ್ಯೆಯನ್ನು ಕಲಿಸ್ತಕ್ಕಂಥವ್ರು ಗುರುಗಳು. ಅದಕ್ಕೆ ಗುರು ವಂದನೆ ಕಾರ್ಯಕ್ರಮ. ಅದಕ್ಕೆ ನಿಮ್ಮಷ್ಟಕ್ಕೆ ನೀವು ಚಪ್ಪಾಳದಲ್ಲಿ ಅಭಿನಂದಿಸಿಕೊಳ್ಳೋದು ಎಲ್ಲ ಜ್ಞಾನ ಅದ. ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸೋಲಾಪುರ. ಅವ್ರು ಹೇಳಿದ್ರು 10 ಭಾಷೆ ಮಾತಾಡ್ತಾನೆ, ಬಹಳ ಜ್ಞಾನ ಅದ ಅಂತ ಹೇಳಿದ್ರು. ನಮ್ಮ ಡ್ರೈವರ್ 20 ಭಾಷೆ ಮಾತಾಡ್ತಾನೆ. ಫೋನ್ ಏನು ಮಾಡಿದೆ ಅಂದ್ರೆ ನಮ್ಮ ಡ್ರೈವರ್ 20 ಭಾಷೆ ಮಾತಾಡ್ತಾರೆ. ಭಾವನೆ ಬಹಳ ಮುಖ್ಯ, ಬದುಕು ಬಹಳ ಮುಖ್ಯ. ಅಕ್ಷರ ವಿದ್ಯೆ ಕಲಿತಂದ್ರೆ ಬದುಕನ್ನು ಕಲಿಯುವುದು. ಬದುಕು ಕಲಿಸುವಂತ ಶಿಕ್ಷಣ ಸಂಸ್ಥೆಗಳ ಸಾಗಿನೊಳಗೆ ಮೊಟ್ಟ ಮೊದಲನೇದಾಗಿ ನಿಲ್ಲುವುದು ನಮ್ಮ ಸರಸ್ವತಿ ವಿದ್ಯಾಮಂದಿರ. ನಾವು ಕಂಡುಕೊಂಡಂತೆ ಅದು ಕಲಿಸೋದನ್ನು ಕಲಿಕೊಂಡು ಇವತ್ತಿನ ದಿವಸ ನೀವೆಲ್ಲರೂ ಒಂದೊಂದು ಹುದ್ದೆಯೊಳಗಿದ್ರು ಕೂಡ ಗುರುಗಳನ್ನ ಮರೆತಿಲ್ಲ. ತಾಪರಹಿತ ಪದಂ ಗುರು ಪದಂ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಗುರು ಅಂದ್ರೆ ಯಾರು? ಗುರು ಅಂದ್ರೆ ದೊಡ್ಡದು, ಲಘು ಅಂದ್ರೆ ಸಣ್ಣದು. ಅದಕ್ಕೆ ಮತ್ತೆ ವಿಶೇಷವಾಗಿ ಹೇಳ್ತಾರೆ ಅವರು, ತಾಪರಹಿತ ಪದಂ ಗುರು ಪದಂ. ನಾವು ಈ ಕರಿತೇವೆ. ಆದರೆ ಬಸವಣ್ಣ ಅಂದೇ ಹೇಳಿದಾನೆ, ಮನುಷ್ಯನನ್ನು ಅಷ್ಟೇ ಪ್ರೀತಿಸುವುದಲ್ಲ, ಮನುಷ್ಯರನ್ನು ಅಷ್ಟೇ ಸ್ನೇಹದಿಂದ ಕಾಳಜಿಯಿಂದ ಕಾಣುವುದು ಮುಖ್ಯ ಅಲ್ಲ, ಮನುಷ್ಯ ಪ್ರಾಣಿಗಳನ್ನು ಕೂಡ ತನ್ನಂತೆಯೇ ಕಾಣಬೇಕು ಅಂತೇಳಿ ಹೇಳಿಕೊಟ್ಟವ್ರು ಯಾರು ಅಂತಂದ್ರೆ ಬಸವಣ್ಣವರು. ಹಾಗಾಗಿ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಆ ಪ್ರಾಣಿಗಳೇ ಬಲು ಪಶು ಆಗ್ತಾವಲ್ಲ, ಅವು ಕೂಡ ನಮ್ಮ ಹಾಗೇನೆ ಜೀವನವನ್ನು ಸಾಗಿಸ್ತಾ ಇರ್ತದೆ. ನಮಗೆ ಬಾಯಿದೆ, ಮನುಷ್ಯ ನಮಗೆ ಹೊಟ್ಟೆ ಹಸಿವನ್ನು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ. ಇಷ್ಟೆಲ್ಲವೂ ಆನಂದವಾಗಿ ನಾವು ಬದುಕು ಮಾಡ್ತಾ ಇರ್ತೀವಿ. ಆ ಪ್ರಾಣಿಯು ಕೂಡ ನಮ್ಮಂತೆಯೇ ಬದುಕು ಮಾಡ್ತಾ ಇರ್ತದೆ. ಆದರೆ ಅದು ಮಾತು ಬರುವುದಿಲ್ಲ ಅಷ್ಟೇ, ಅದು ಕೂಡ ನೋವು ಅನ್ನೋದು ಗೊತ್ತಾಗ್ತದೆ. ಮಾತು ಬರ್ತಿದ್ರೆ ಅದು ನಮ್ಮ ಹಾಗೇನೆ ಜೀವಿಸ್ತಾ ಇತ್ತು. ಅದಕ್ಕೆ ಮನುಷ್ಯನಿಗೆ ಜೀವಿಸುವಂಥ ಹಕ್ಕು ಮಾತ್ರ ಇದೆ, ಅಂದರೆ ಹುಟ್ಟಿಸುವಂಥ ಹಕ್ಕು ಮಾತ್ರ ಇದೆ. ಆದರೆ ಜೀವ ಕೊಳ್ಳುವಂಥ ಹಕ್ಕು ನಮಗದು ಇಲ್ಲ. ಅದಕ್ಕಾಗಿ ನಾವು ಪ್ರಾಣಿಗಳ ಮೇಲೆ ಅಷ್ಟೇ ಅಲ್ಲ, ಮನುಷ್ಯರ ಮೇಲೂ ಕೂಡ ನಾವು ಪ್ರೀತಿಯಿಂದ, ಭಾವನೆಯಿಂದ, ಕಾಳಜಿಯಿಂದ ಕಾಣುವುದೇ ನಿಜವಾಗಿರುವಂಥ ಧರ್ಮ. ಹಾಗಾಗಿ ಇವತ್ತು ತಾವೆಲ್ಲರೂ ಕೂಡ ಇಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಯುವಕರು ನೀವೆಲ್ಲರೂ ಕೂಡ ಭಾಳ ಬಲಿಷ್ಠರಿದ್ದೀರಿ. ಅಂದರೆ ನಿಮ್ಮದೇ ಆಗಿರುವಂಥ ಒಂದು ಜೀವನವನ್ನು, ಒಂದು ಸಂಸಾರವನ್ನು ಕಟ್ಟಿಕೊಂಡಿದ್ದೀರಿ. ನಿಮಗೆ ಮಕ್ಕಳು, ನಿಮ್ಮದೇ ಆದಂಥ ಒಂದು ಜೀವನವನ್ನು ನಡೆಸ್ತಾ ಇರ್ತೀರಿ. ನೀವೆಲ್ಲರೂ ಇಷ್ಟು ಎತ್ತರ ಸ್ಥಾನದಲ್ಲಿ ಹೋದರೂ ಕೂಡ ನಿಮ್ಮ ಕಾಲಿನ ಮೇಲೆ ನೀವು ನಿಂತುಕೊಳ್ಳೋ ಹಾಗೆ ಮಾಡುವಂಥವ್ರು ಯಾರು ಅಂತಂದರೆ ಅದು ಶಿಕ್ಷಕರು ನಿಮ್ಮ ಜೀವನವನ್ನು ರೂಪಿಸಿದ್ದಾರೆ. ಮತ್ತೆ ತಾವೆಲ್ಲರೂ ಕೂಡ ಮತ್ತೆ ಗುರು ಸ್ಮರಣೆಯನ್ನು ಮಾಡುವ ಸಲುವಾಗಿ ಇವತ್ತಿದೊಂದು ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನನಗೆ ಸನ್ಮಾನವನ್ನು ಮಾಡಿದಿರಿ. ನಿಮಗೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಮತ್ತು ಕಾರ್ಯಕ್ರಮಕ್ಕೆ ಭಾಳ ನೀವು ಖರ್ಚು ಮಾಡಿದ್ದೀರಿ. ನಾನು ಸುಮ್ಮನೆ ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ನೀವೆಲ್ಲ ಮಟೀರಿಯಲ್ಸ್ ಅಲ್ಲಿ ಇಟ್ಟಿದ್ದೀರಿ. ಭಾಳಷ್ಟು ಕೂಡ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿದ್ದೀರಿ. ಇದೇನು ದೊಡ್ಡ ಖರ್ಚಲ್ಲ ನಿಮಗೆ. ಹೋದ್ರೆ ಹೋಗ್ಲಿ 1 ಲಕ್ಷ ರೂಪಾಯಿ, ಅದು ಮುಖ್ಯ ಅಲ್ಲ. ನೀವೆಲ್ಲರೂ ಮತ್ತೆ ಮರಳಿ ಕುಂತಿದ್ರಲ್ಲ, ಎಲ್ಲೆಲ್ಲೋ ಹೋಗಿ ಗೂಡನ್ನು ಕಟ್ಟಿಕೊಂಡಿರುವಂಥ ಪಕ್ಷಿಗಳು ಮತ್ತೆ ಒಂದೇ ಕಡೆ ಗೂಡನ್ನು ಮಾಡ್ತದೆ ಅಂತಂದರೆ ಭಾಳ ಖುಷಿ ಅನ್ನಿಸ್ತದೆ, ಭಾಳ ಹೆಮ್ಮೆ ಅನ್ನಿಸ್ತದೆ. ನೀವು ಯಾರಿಗೆ ಖರ್ಚು ಮಾಡಿದ್ರಿ ಅಂತಂದರೆ, ನೀವು ಇಷ್ಟು ಎತ್ತರ ಸ್ಥಾನಕ್ಕೆ ಬೆಳೆದಿದ್ದೀರಲ್ಲ, ಬೆಳೆಸಿದಂತಹ ಮಹನೀಯರಿಗಾಗಿ ಖರ್ಚು ಮಾಡಿದ್ರಿ ವಿನಃ ಮತ್ತೆಲ್ಲೂ ಕೂಡ ಅದು ಖರ್ಚು ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಭಾಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹುಶಃ ನಿಮ್ಮನ್ನೆಲ್ಲರೂ ನೋಡಿ ನನಗೆ ಈಗ ಬೇಜಾರು ಅನ್ನಿಸ್ತಾ ಇದೆ. ಏನು ಅಂತಂದರೆ, ನಾನು ಅವಾಗಲೇ ಬೆಳಿಗ್ಗೆನೇ ಬರಬೇಕಾಗಿದ್ದೇನೋ ಕಾರ್ಯಕ್ರಮಕ್ಕೆ ಅಂತೇಳಿ ಅನ್ನಿಸ್ತದೆ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸಾರಿಯನ್ನು ಕೇಳಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ. ನಿಮ್ಮೆಲ್ಲ ಇಲ್ಲಿರುವಂಥ ಕುಟುಂಬಗಳಿಗೆ, ನಿಮ್ಮ ಮಕ್ಕಳು, ನಿಮಗೆ, ತಾಯಂದಿರಿಗೆ ಕರ್ತೃ ಜಗದ್ಗುರು ಗುರುಸಿದ್ದೇಶ್ವರರ ಕೃಪಾಶೀರ್ವಾದ ಹೀಗೆ 100 ವರ್ಷ ಇರಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿ.